ತಾವು ವ್ಯಾಸಂಗ ಮಾಡುತ್ತಿರುವ ಶಾಲೆಗೆ ಮೂಲಭೂತ ಸೌಲಭ್ಯ ಕಲ್ಪಿಸಿಕೊಡುವಂತೆ ಕೋರಿ ಶಾಲಾ ವಿದ್ಯಾರ್ಥಿಗಳು ಕೈ ಮುಗಿದು ಬೇಡಿಕೊಂಡಿರುವಂತಹ ದೃಶ್ಯ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುನಿಶೆಟ್ಟಿದೊಡ್ಡಿಯಲ್ಲಿ ನಡೆದಿದೆ. ಶೌಚಾಲಯಕ್ಕೆ ಹೋಗಬೇಕಾದ್ರೆ ಅಲ್ಲಿ ಶೌಚಾಲಯ ಇಲ್ಲ. ರೂಮಲ್ಲಿ ಎಲ್ಲ ಇದು ಹೊಂಚೆಲ್ಲ ಒಡೆದೋಗ್ಬಿಟ್ಟೈತೆ, ಮತ್ತೆ ಎಲ್ಲ ಗೋಡೆ ಎಲ್ಲ ಇದು ಕ್ರ್ಯಾಕ್ ಬಿಟ್ಕೊಂಡೈತೆ. ಸ್ಕೂಲ್ ಸರಿ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಜ್ಞಾನ ದೇಗುಲದ ಭಂಡಾರವಾಗಿರುವ ಈ ಶಾಲೆಯ ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದೆ. ಸುಮಾರು 20 ಮಕ್ಕಳ ಹಾಜರಾತಿ ಹೊಂದಿರುವ ಶಾಲೆಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆ, ಮಕ್ಕಳು ಬಯಲು ಶೌಚಾಲಯವನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಸ್ತುತವಾಗಿ ಶಾಲಾ ಶಿಕ್ಷಕರ ಕೊಠಡಿಯಲ್ಲಿ 7 ಮಕ್ಕಳು ಹಾಗೂ ದುರಸ್ತಿಗೆ ಬಂದಿರುವ ಕೊಠಡಿಯಲ್ಲಿ 13 ಮಕ್ಕಳು ಪಾಠ ಪ್ರವಚನ ಕಲಿಯಬೇಕಾದ ದುಸ್ಥಿತಿ ಎದುರಾಗದು. ಜನಪ್ರತಿನಿಧಿಗಳು ಕೊಡುವ ಭರವಸೆ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗಿ ಹೋಗಿದ್ದು, ಮುನಿಶೆಟ್ಟಿದೊಡ್ಡಿಯ ಶಾಲಾ ಪರಿಸ್ಥಿತಿಯನ್ನೊಮ್ಮೆ ಗಮನಿಸಿದರೆ ವಾಸ್ತವದ ಸತ್ಯ ದರ್ಶನವಾಗುತ್ತೆ. ಶಾಲಾ ಮುಖ್ಯ ಶಿಕ್ಷಕರು ಗ್ರಾಮ ಪಂಚಾಯಿತಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಪತ್ರದ ಮೂಲಕ ಕೋರಿಕೊಂಡರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಮಕ್ಕಳ ಹಕ್ಕುಗಳ ಬಗ್ಗೆ ಮಾತನಾಡುವ ಅದೆಷ್ಟೋ ಮಂದಿ ಬಾಯಿ ಮುಚ್ಚಿಕೊಂಡಿರುವುದು ವಿಪರ್ಯಾಸದ ಸಂಗತಿ ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಜೀವಿ ರಾಜ್ ಬೇಸರ ಹೊರಹಾಕಿದ್ದಾರೆ. 4ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುನಿಶೆಟ್ಟಿದೊಡ್ಡಿ. MLAಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ನಾನು ನಮಸ್ಕಾರವನ್ನು ಹೇಳ್ತೀನಿ. ಮತ್ತು ನಮಗೆ ಇದು ಶೌಚಾಲಯ ಇಲ್ಲ. ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಆ ಕಡೆ ಹೋಗ್ತೀವಿ. ಅದಕ್ಕೆ ನಾವು ಆ ಕಡೆ ಹೋದರೆ ಹಾವುಗಳಿರುತ್ತವೆ. ಅದಕ್ಕೆ ನಮಗೆ ಶೌಚಾಲಯ ಬೇಕು ಅಂತ ಕೇಳ್ಕೊತೀನಿ. ಮಕ್ಕಳು ಎಲ್ಲಾದರೂ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಸರ್ ಆಯಿತು, ಮಕ್ಕಳು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಶೌಚಾಲಯ ಇಲ್ಲ, ಒಂದು ಟಾಯ್ಲೆಟ್ ಕಟ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಮತ್ತು ನಾವು ಗಿಡ ಎಲ್ಲ ಮತ್ತು ಒಂದು ಹೋದ ವರ್ಷ ಆಚೆ ವರ್ಷದಲ್ಲಿ ಬೋರ್ ಇತ್ತು, ಆಗಿಂದ ಓಡ್ತಿತ್ತು. ಮತ್ತು ಅದನ್ನೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಅದು ಕ್ಲೀನಾಗಿ ಕಲೆಕ್ಷನ್ ಕೊಟ್ಟು ನಮಗೆ ಸಪ್ರೇಟಾಗಿ ನೀರು ಬಿಡಬೇಕಂತ ಕೇಳ್ಕೊತೀನಿ. ಮತ್ತು ನಮಗೆ ಕಾಂಪೌಂಡು ಸುತ್ತಮುತ್ತ ಕಟ್ಸ್ಕೊಡಿ. ನಾವು ಗಿಡ ಮರ ಎಲ್ಲ ಬೆಳೆಸಿದ್ರೆ ಹಸುಗಳೆಲ್ಲ ಬಂದು ತಿಂದ್ಬಿಡ್ತವೆ ಮತ್ತು ಎಲ್ಲ ಕಿತ್ತಾಕ್ತವೆ. ಅದಕ್ಕೆ ನಮ್ಮ ಕಾಂಪೌಂಡ್ ಕಟ್ಸಿದ್ರೆ ನಾವೆಲ್ಲ ಕ್ಲೀನಾಗಿ ಬೆಳೆಸಿ ಇದು ಸ್ಕೂಲ್ಗೆ ಚೆನ್ನಾಗಿ ಇದು ಮನೆಗಳೆಲ್ಲ ಬರೆಸ್ತೀವಿ. ಮತ್ತು ಆ ರೂಮ್ ಇದು ನಲಿಕಲಿ ರೂಮಲ್ಲಿ ಎಲ್ಲ ಇದು ಹೊಂಚೆಲ್ಲ ಒಡೆದೋಗ್ಬಿಟ್ಟೈತೆ, ಮತ್ತು ಎಲ್ಲ ಗೋಡೆ ಎಲ್ಲ ಇದು ಕ್ರ್ಯಾಕ್ ಬಿಟ್ಕೊಂಡೈತೆ. ಮತ್ತು ಅದೆಲ್ಲ ಆ ರೂಮಿಂದಲೇ ಎಲ್ಲ ಕಲ್ತ್ಕೊಬಂದು ಇಲ್ಲೆಲ್ಲ ಕಲಿತಿರೋದು. ಮೊದಲು ಆ ಸ್ಕೂಲ್ ಸರಿ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಮತ್ತು ನಮಗೆ ಆಟ ಆಡೋ ಮೈದಾನ ಮತ್ತು ಮಾಡಿಕೊಡ್ಬೇಕು. ಆಟ ಆಡಿದ್ರೆ ಬಾಲ್ ಹಿಡಿಯೋಕೆ ಹೋದರೆ ಗುಳಿ ಎಲ್ಲ ಕಾಲು ಮಟ್ಟಿ ಬಿದ್ದುಬಿಡ್ತೀವಿ ಮತ್ತು ಗಾಯ ಆಗುತ್ತೆ. ಅದಕ್ಕೆ ಆಟ ಆಡೋದು ಮೈದಾನ ಬಂದು ಇದೆಲ್ಲ ಮಾಡಿಸ್ಕೊಟ್ರೆ ನಾವು ಗಿಡ ಮರಗಳೆಲ್ಲ ಹಾಕಿ ಚೆನ್ನಾಗಿ ಬೆಳೆಸಿ ಇನ್ನು 2 ವರ್ಷದಲ್ಲಿ ಎಲ್ಲ ಬರ್ಸಿ ನಿಮಗೆ ಬೇಕಾದ್ರೆ ತೋರಿಸ್ತೀವಿ. ರಾಜ್ಯಕ್ಕೆ ಚೆನ್ನಾಗಿರೋ ಸ್ಕೂಲ್ ಅಂತ ನಾವು ಹೇಳಿಸ್ತೀವಿ. ಈ ಶಾಲೆಯಿಂದ ಚೆನ್ನಾಗಿ ಮಾಡಿಸ್ತೀವಿ. ವರದಿ ಶಿವಕುಮಾರ್, ಚಾಮರಾಜನಗರ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.